ಇಷ್ಟು ದಿವಸ ಯೂಶಲಿ ಬೇರೆ ಥರ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ತಿದ್ದೆ. ಫಸ್ಟ್ ಟೈಮ್ ದಯಾ ಅವರು ಶಿಖಂಡಿ ಮೂವಿ ಬಗ್ಗೆ ಹೇಳಿದಾಗ ಅವ್ರು ನನಗೆ ಫಸ್ಟ್ ಕೇಳಿದೆ ಒಂದು, ಈ ಪಾತ್ರನ ನೀವು ಮಾಡ್ತೀರಾ ಅಂತ. ಬಿಕಾಸ್ ಯೂಶಲಿ ಇಷ್ಟು ದಿವಸ ನಾನು ಮಾಡ್ಕೊಂಬಂದಿದ್ದಲ್ಲಿ ಮೇನ್ ಲೀಡಾಗಿ ಮಾಡ್ತಾ ಇದ್ದೆ ಆ್ಯಂಡ್ ತುಂಬ ಗ್ಲಾಮರಸ್ ಆಗಿರ್ತಾ ಇತ್ತು. ಸೊ ಈ ಒಂದು ಪಾತ್ರದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಅವರು ಸ್ಟಾರ್ಟಿಂಗ್ ನನಗೆ ಈ ಥರ ಮಾಡ್ತಿದ್ದೀನಿ, ಈ ಥರ ಮೇಕಿಂಗ್ ಇರುತ್ತೆ ಅಂತ ಹೇಳಿದಾಗ ನಾನು ನಂಬಲಿಲ್ಲ. ಬಟ್ ಆಮೇಲೆ ನೆಕ್ಸ್ಟ್ ಡೇ ಒಂದು 2-3 ಮೀಟಿಂಗ್ಸ್ ಆದಮೇಲೆ ಅವ್ರು ನನಗೆ ಇಡೀ ಸಿನಿಮಾ ಹೇಗೆ ಬರುತ್ತೆ ಅನ್ನೋದೊಂದು ಶೋಕೇಸ್ ಮಾಡಿ ತೋರಿಸಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಆಮ್ ನಾಟ್ ಸುಮ್ಮನೆ ನಾನು ಏನು ಹೇಳಬೇಕು ಅಂತ ಹೇಳ್ತಿಲ್ಲ. ಇಷ್ಟು ದಿವಸ ಮಾಡಿದ್ರಲ್ಲಿ ಒಂದು ಡಿಫ್ರೆಂಟ್ ರೋಲ್ನ ನಾನು ಟ್ರೈ ಮಾಡಬೇಕಿತ್ತು ಆ್ಯಂಡ್ ನನ್ನ ಟ್ಯಾಲೆಂಟ್ನ ನಾನು ಶೋಕೇಸ್ ಮಾಡ್ಕೊಬೇಕು ಅಂತ ಇತ್ತು. ಆ್ಯಂಡ್ ಪ್ಲೇಯಿಂಗ್ ಅ ಟ್ರಾನ್ಸ್ಜೆಂಡರ್ ರೋಲ್ ಇಸ್ ನಾಟ್ ದ್ಯಾಟ್ ಈಸಿ ಅನಿಸುತ್ತೆ. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಾವೆಲ್ಲ ನೋಡ್ತಾ ಇರೋದು ನಮ್ಮ ಪರ್ಸ್ಪೆಕ್ಟಿವ್ ತುಂಬಾ ಚೇಂಜ್ ಇದೆ. ಆ್ಯಂಡ್ ಅವರಲ್ಲಿ ಒಂದು ಇಂಪಾರ್ಟೆನ್ಸ್ ಅವ್ರಿಗೆ ಒಂದು ದೇವರ ರೀತಿಯಲ್ಲಿ ನೋಡೋವಂಥ ಒಂದು ಕ್ಯಾಟಗರಿನೇ ಇದೆ. ಸೊ ಅದನ್ನು ನಾವಿಲ್ಲಿ ತೋರ್ಸೋಕೆ ಹೊರಟಿದ್ದೀವಿ. ಆ್ಯಂಡ್ ಸಿನಿಮಾ ಡಿರೆಕ್ಟರ್ ಬಗ್ಗೆ ಹೇಳಲೇಬೇಕು. ಗುರುಮೂರ್ತಿ ಸರ್ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಅವರು ಪ್ರೂವ್ ಮಾಡ್ಕೊಳ್ಬೇಕು ಈ ಸಿನಿಮಾ ಮೂಲಕ ಅಂತ. ಐ ಥಿಂಕ್ ಡೆಫಿನೆಟ್ಲಿ ಇದರಲ್ಲಿ ನಿಮ್ಗೆ ಅದು ಆಗೇ ಆಗುತ್ತೆ, ಸಕ್ಸಸ್ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ 7 ಕ್ಯಾರೆಕ್ಟರ್ಸ್ ನಾವೇನಿದ್ದೀವಿ, ಐ ಥಿಂಕ್ ಸೆಟ್ಟಲ್ಲಿ ತುಂಬಾ ಖುಷಿಯಾಗಿದ್ವಿ ಎಲ್ಲರೂ. ಆ್ಯಂಡ್ ನೀತು ಅವರು ಆಲ್ಸೋ ಆ್ಯಂಡ್ ರಾಘು ಇವತ್ತು ಅವರಿಲ್ಲ. ಬಟ್ ಆ್ಯಂಡ್ ಆಲ್ ದ ಅದರ್ ಗರ್ಲ್ಸ್ ಎಲ್ಲರೂ ತುಂಬಾ ಫ್ರೆಂಡ್ಲಿಯಾಗಿ, ಸೆಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮಗೆ ಸಾಂಗ್ ಆ್ಯಂಡ್ ಫೈಟ್, ಎಸ್ಪೆಷಲಿ ಫೈಟಿಂಗ್ ಸೀನ್ಸಲ್ಲಿ ಎಷ್ಟೊಂದು ಹಾರ್ಡ್ ವರ್ಕ್, ಇಡೀ ಟೀಮ್ ಇನ್ಕ್ಲೂಡಿಂಗ್ ಹೀರೋ ಕೂಡ ಹೊಸಬ್ರು ಅಂತ ಹೇಳೋಕ್ಕೆ ಆಗಲ್ಲ. ಫೈಟ್ ಸೀನ್ಸಲ್ಲೆಲ್ಲನೂ ಒಂದು 2-3 ಡೇಸ್ ಅವ್ರು ರಿಹರ್ಸಲ್ ಮಾಡಿ ಇದನ್ನೆಲ್ಲ ಏನು ಆನ್ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ಐ ಥಿಂಕ್ ಹಿ ಇಸ್ ಗಿವನ್ ದ ಬೆಸ್ಟ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ರವೀಣ್ ಸರ್, ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಬಿಕಾಸ್ ಈ ವಾಸ್ ಏನು ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿರೋದು. ಅವ್ರಿಗೆ ಭಯ ಇತ್ತು, ಹೇಗಾಗುತ್ತೋ ಏನೋ ಸಿನಿಮಾ ರಂಗ ಹೇಗೆ ಅನ್ನೋದು ಅಷ್ಟೊಂದು ಅವ್ರಿಗೆ ಗೊತ್ತಿಲ್ಲ. ಬಟ್ ಡೇ ಟು ಡೇ ನಮ್ಮನ್ನೆಲ್ಲರನ್ನೂ ನೋಡಿದ್ಮೇಲೆ ಹಿ ಫೆಲ್ಟ್ ವೆರಿ ಇದು. ಇವಾಗ ನಮ್ಮ ಎಷ್ಟೊಂದು ಸಿನಿಮಾಸಲ್ಲಿ, ಎಷ್ಟೊಂದು ಇವೆಂಟ್ಸಲ್ಲಿ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಇದೇ ಥರ ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ಗೆಸ್ಟಾಗಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ನವರಸನ್ ಸರ್, ಥ್ಯಾಂಕ್ ಯು. ಇದು ನಮ್ಮ ಸಿನಿಮಾ ಬಗ್ಗೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗಿ ಬಂದ ತಕ್ಷಣವೇ ನಂಗೆ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣವೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನು ಅಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಒಂದು ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವನ್ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಮೊದಲನೇ ಸಿನಿಮಾ, ಹಾಗೆ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ. ಬಿಕಾಸ್ ಇಟ್ಸ್ ಫಸ್ಟ್ ಟೈಮ್, ನಂದಿದು ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ. ನ್ಯೂ ಕಮರ್ಸ್ನವರಿಗೆ ಅಪೋರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಈ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇನೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾದಲ್ಲಿ ಸಂಗೀತ ಅನ್ನೋ ಕ್ಯಾರೆಕ್ಟರ್ ಮಾಡ್ತಿದ್ದೇನೆ. ಸೊ ಸಂಗೀತ ಇಸ್ ಡಾಕ್ಟರ್. ಸೊ ಅವರಿಗೆ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಒಂದು ಕನಸಿರುತ್ತೆ. ಸೊ ಹಾಸ್ಪಿಟಲ್ ಕಟ್ಟಬೇಕಾಗಿರೋ ಪ್ರಾಸೆಸ್ಸಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈ ಸಿನಿಮಾದಲ್ಲಿ ನಾವು ತೋರಿಸ್ತೇವೆ. ಸೊ ದಿಸ್ ಇಸ್ ಮೈ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಎಲ್ಲ ಸಿನಿಮಾ ಕರ್ಮಿಗಳಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಪೋರ್ಟು ಇದೇ ರೀತಿ ನಮ್ಮ ಇರಲಿ, ನಮ್ಮಂಥ ಹೊಸ ಕಲಾವಿದರ ಮೇಲೆ ಮತ್ತು ನಮ್ಮ ತಂಡದ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ.
ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ, ಯಾಕಂದರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಗಿದೆ, ಯಾಕಂದರೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯಿತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗೂ ಈ ಮಹಾಭಾರತದಲ್ಲಿ ಕೇಳಬರೋ ಶಿಖಂಡಿ ಅವನ ಹೆಸರಿಗೂ ಅಥವಾ 7 ಜನ ಏನು ನೋಡ್ತಿದ್ದೆ ಇವ್ರಿಗೂ ನಮ್ಗೆ ಏನು ಸಂಬಂಧ? ನನ್ನ ಕತೆ ಇವ್ರಲ್ಲಿ ಹೇಗೆ ಬರ್ತಾರೆ ಅಥವಾ ನಾನು ಅವ್ರ ಕತೆಲಿ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಲೆಂಟ್ ಆಗಿ ಸ್ಕ್ರೀನಲ್ಲಿ ತಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತಿದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನಿಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರ್ಗಿ ಇತ್ತು. ಯಾಕಂದ್ರೆ ಈ ಶಿಖಂಡಿ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನ ಮಾಡಿದೆ ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂದರೆ ಅಂತ ನನಗೂ ತುಂಬ ಭಯ ಇತ್ತು. ಬಟ್ ಆದರೆ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದನ್ನ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು ತುಂಬ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಆಕ್ಸೆಪ್ಟ್ ಸರ್, ಸ್ಕ್ರೀನ್ ಮೇಲೆ ನನ್ಗೆ ಏನು ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾದ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು.